ಈ ರೀತಿ ಗರ್ಗರಿಯಾದ ಬ್ರೆಡ್ ಬೋಂಡ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ಪೂರಾ ಪ್ರೊಸೀಜರ್ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಸಿಕೆ ಆಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚೇತನ್. ಇದೇ ಫಸ್ಟ್ ನಾನು ಮುಖ ತೋರಿಸಿ ಅಡುಗೆ ಮಾಡ್ತಾ ಇದ್ದೀನಿ. ನೋಡೋಣ ಎಲ್ಲರೂ ಇಷ್ಟಪಡ್ತೀರಾ ಅಂತ. ಇವತ್ತು ಫಸ್ಟ್ ನಾನು ಬ್ರೆಡ್ ಬೋಂಡ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಪೂರಾ ಪ್ರೊಸೀಜರ್ ತೋರಿಸ್ತೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟ್ ಅದಕ್ಕೆ ಏನೇನು ಐಟಮ್ ಬೇಕು ಅಂತ ನೋಡಬೇಕು. ಮೊದಲನಾಗೆ ನಾನಿಲ್ಲಿ ಬ್ರೆಡ್ ತಗೊಂಡಿದ್ದೀನಿ, ಒಂದು 5 ಬ್ರೆಡ್ ಸ್ಲೈಸಸ್, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲೆ, ಧನಿಯಾ ಪೌಡರ್ ಮತ್ತು ಖಾರದ ಪುಡಿ, ಇಲ್ಲಿ ಸಣ್ಣಗೆ ಹಚ್ಚಿರೋ ಈರುಳ್ಳಿ, ಬೀನ್ಸ್, ಕ್ಯಾರೆಟ್, ಸಣ್ಣಗೆ ಹಚ್ಚಿರೋಂಥ ಕ್ಯಾಪ್ಸಿಕಮು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಬೇಯಿಸಿರೋದು ಒಂದು 4 ಆಲೂಗೆಡ್ಡೆ. ಈಗ ಮೊದಲು ಒಂದು 3 ಆಲೂಗೆಡ್ಡೆ ಹಾಕೊಳ್ಳಿ. ಆಲೂಗೆಡ್ಡೆನ ಮ್ಯಾಶ್ ಮಾಡಬೇಕು ಪೂರಾ. ನೋಡಿ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಒಂದು ಚೂರು ಗಂಟಿರಬಾರ್ದು, ಆ ರೀತಿ ಮ್ಯಾಶ್ ಮಾಡಬೇಕು. ಸಣ್ಣಗೆ ಹಚ್ಚಿರೋಂಥ ಈರುಳ್ಳಿ, ಸಣ್ಣಗೆ ಹಚ್ಚಿರೋಂಥ ಬೀನ್ಸ್, ಸಣ್ಣಗೆ ಹಚ್ಚಿರೋಂಥ ಕ್ಯಾರೆಟ್, ಸಣ್ಣಗೆ ಹಚ್ಚಿರುವಂಥ ಕ್ಯಾಪ್ಸಿಕಮ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ, ಒಂದು 1/4 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಒಂದು ಅರ್ಧ ಚಮಚಷ್ಟು ಧನಿಯಾ ಪೌಡರ್, ಆಮೇಲೆ ಒಂದು 2 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ರುಚಿಗೆ ಸ್ವಲ್ಪ ಉಪ್ಪು. ಈಗ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಲ್ಸ್ಕೋಬೇಕು. ಈಗ ಇದನ್ನ ಒಂದೊಂದೇ ಉಂಡೆ ಆಗಿ ಮಾಡೋಣ. ನೋಡಿ ಈ ತರನೇ ಉಂಡೆ ಮಾಡ್ಕೊಳ್ಳಿ ಎಲ್ಲಾನು. ನಾನೀಗ ಎಲ್ಲಾನು ಇದೇ ರೀತಿ ಉಂಡೆ ಮಾಡ್ಕೋತೀನಿ. ನೋಡಿ ಇದೇ ರೀತಿ ಎಲ್ಲಾನು ಉಂಡೆ ಮಾಡ್ಕೋಬೇಕು. ಈಗ ಇದ್ರ ಉಂಡೆ ರೆಡಿ ಆಗಿದೆ. ಈಗ ಬ್ರೆಡ್ನ ಸ್ಲೈಸ್ ಮಾಡಬೇಕು. ನೋಡಿ ಈ ಬ್ರೆಡ್ ಕಾರ್ನರ್ನ ಈ ತರ ಕಟ್ ಮಾಡ್ಕೊಳ್ಳಿ. 4 ಸೈಡು ಈ ತರ ಕಟ್ ಮಾಡ್ಕೋಬೇಕು ಕಾರ್ನರು. ನೋಡಿ ಈ ತರ 4 ಸೈಡು ಕಟ್ ಮಾಡ್ಕೊಳ್ಳಿ. ಈ ತರ ಪೀಸ್ ಬೇಕು ನಮ್ಗೆ. ಈಗ ನೋಡಿ ನಾನು ಪ್ಲೇಟಲ್ಲಿ ನೀರು ತಗೊಂಡಿದ್ದೀನಿ. ಈಗ ಈ ಬ್ರೆಡ್ ಸ್ಲೈಸ್ನ ನೋಡಿ ಈ ತರ ನೀರಿಗೆ ಹಿಂಗದ್ದಿ ಈ ತರ ಪೂರ ಇಂಟ್ಕೊಬೇಕು. ಚೂರು ನೀರಂಶ ಇಲ್ಲದೆ ಇದ್ದಂಗೆ ಇಂಟ್ಕೊಳ್ಳಿ. ಈಗ ಇದಕ್ಕೆ ನೋಡಿ ಈ ತರ ಇಟ್ಟು ಈ ತರ ಕ್ಲೋಸ್ ಮಾಡಿ. ನೀಟಾಗಿ ಫಿಲ್ ಆಗಬೇಕು. ನೋಡಿ ನೀಟಾಗಿ ಆಗಿದೆ. ಇವಾಗ ನೋಡಿ ಎಲ್ಲಾನು ನಾನು ಈ ತರ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಫ್ರೈ ಮಾಡೋಣ. ಈಗ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಇದು ಎಣ್ಣೆ ಕಾಲ ನಿಧಾನಕ್ಕೆ ಬಿಡಬೇಕು. ನಿಮ್ಗೆ ಹಂಗ್ ಬಿಡಕ್ಕಾಗ್ಲಿಲ್ಲ ಅಂದ್ರೆ ನೋಡಿ ಈ ತರ ನಿಧಾನಕ್ಕೆ ಬಿಡಿ. ಎರಡೆರಡೆ ಕರಿಯೋಣ ನಿಧಾನಕ್ಕೆ. ಈಗ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ನೀವು ಫ್ರೈ ಮಾಡಬೇಕು. ಜೋರ ಉರಿ ಇಡಬೇಡಿ. ಹೊರಗೆ ಉರಿ ಇಟ್ಟರೆ ನೀವು ಬೇಯೋದಿಲ್ಲ. ನಿಧಾನಕ್ಕೆ ಫ್ರೈ ಮಾಡಿ. ಫ್ರೈ ಆಗ್ಲಿ ಅಷ್ಟರಲ್ಲಿ ನಾನು ಒಬ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ವೀಣಾ ಅಂತ. ಪ್ರತಿ ವಿಡಿಯೋವು ಫಸ್ಟ್ ಕಾಮೆಂಟ್ ಅವರೇ ಮಾಡೋದು. ಥ್ಯಾಂಕ್ ಯು ಸಿಸ್ಟರ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇಷ್ಟು ಚೆನ್ನಾಗಿ ಬಂದಿದೆ ಬ್ರೆಡ್ ಬೋಂಡ. ಈ ರೀತಿನೇ ಇದೇ ಕಲರ್ ಅಲ್ಲಿ ಇರಬೇಕು, ಅವಾಗ ನಿಮ್ಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಇದನ್ನ ಒಂದು ಪ್ಲೇಟಿಗೆ ತೆಗೆದುಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗರಿಗರಿಯಾದ ಬ್ರೆಡ್ ಬೋಂಡ. ನೋಡಿ ರೆಡಿಯಾಗಿದೆ ಬ್ರೆಡ್ ಬೋಂಡ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ನಿಮಗೆ ತೋರಿಸ್ತೀನಿ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿ ಬರುತ್ತೆ ನಿಮಗೂ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನನ್ನ ಚಾನಲಲ್ಲಿ ತುಂಬ ಅಡುಗೆ ಇದೆ, ಒಂದ್ಸಲಿ ವಿಸಿಟ್ ಮಾಡಿ ಟ್ರೈ ಮಾಡಿ.